ಹಲೋ ನಮಸ್ಕಾರ ಎಲ್ಲರಿಗೆ. ನಾನು ಬೆಮ್ಮೆಲ್ ತಿಪ್ಪಸಂದ್ರಕ್ಕೆ ಬಂದಿದ್ದೀನಿ. ಇಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಸ್ಲೀಪರ್ ಪ್ರೋಟೋಟೈಪ್ ಲಾಂಚ್ ಇವೆಂಟ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಅಶ್ವಿನಿ ವೈಷ್ಣವ್ ಅವರು ಬಂದಿದ್ದಾರೆ. ಸೊ ಅಲ್ಲಿ ಅವರ ಪ್ರೆಸ್ ಬ್ರೀಫಿಂಗ್ನ ಈ ವಿಡಿಯೋನಲ್ಲಿ ಹಾಕ್ತೀನಿ. ಅದಾದಮೇಲೆ ಕೆಲವೊಂದು ಕ್ವಶನ್ ಆನ್ಸರ್ ಮಾಡಿದ್ದಾರೆ, ಅದನ್ನು ಕೂಡ ಹಾಕ್ತೀನಿ. ದಯವಿಟ್ಟು ಕೊನೆ ತನಕ ನೋಡಿ. ಒಂದು ನಿಮಿಷ, ಅಲ್ಲಿ ಅಶ್ವಿನಿ ವೈಷ್ಣವ್ ಮಿನಿಸ್ಟರ್ ಅವರಿದ್ದಾರೆ. ಸೊ ಅಲ್ಲಿ ಹೋಗಿ ಅವ್ರ ಹತ್ರ ಸ್ವಲ್ಪ ಇಂಟ್ರ್ಯಾಕ್ಟ್ ಮಾಡೋಣ, ಟ್ರೈ ಮಾಡ್ತೀನಿ. ಅವ್ರು ಸಿಗ್ತಾರೋ ಇಲ್ವೋ, ಅವ್ರು ಮಾತಾಡ್ತಾರೋ ಇಲ್ವೋ, ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ. ಸೊ ಲೆಟ್ಸ್ ಗೋ. ಈ ಪ್ರೆಸ್ ಕಾನ್ಫರೆನ್ಸ್ನ ಕೆಲವೊಂದು ಹೈಲೈಟ್ಸ್ನ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅವರ ಮೊದಲನೇ ಸ್ಟೇಟ್ಮೆಂಟ್ ಇದಾಗಿತ್ತು. वंदे भारत चेयर कार, वंदे भारत स्लीपर, वंदे मेट्रो, अमृत भारत, ये 4 कन्फिगरेशंस ट्रेन्स के. ऑल दीज 4 कन्फिगरेशंस विल चेंज द वे आवर पीपल ट्रैवल. ಸೊ ಅವರು ವಂದೇ ಭಾರತ್ನ 4 ಕ್ಯಾಟಗರಿಯಲ್ಲಿ ಮಾಡಿದ್ರು. ವಂದೇ ಭಾರತ್ ಚೇರ್ ಕಾರ್, ವಂದೇ ಭಾರತ್ ಸ್ಲೀಪರ್, ವಂದೇ ಮೆಟ್ರೋ ಮತ್ತು ಅಮೃತ್ ಭಾರತ್. ಈ 4 ಕ್ಯಾಟಗರಿ ದೇಶದ ಜನರ ಟ್ರಾವೆಲ್ ಕ್ವಾಲಿಟಿನ ಇಂಪ್ರೂವ್ ಮಾಡುತ್ತೆ ಅಂತ ಹೇಳಿದ್ರು. ಸೊ ಅದಾದಮೇಲೆ ಮೊದಲನೇ ಪ್ರಶ್ನೆ ಕೇಳಿದ್ರು, ಅಂದರೆ ಮೊದಲನೇ ಇಂಪಾರ್ಟೆಂಟ್ ಪ್ರಶ್ನೆ, ಇದರ ಟ್ರಯಲ್ ಎಷ್ಟು ದಿನ ಆಗುತ್ತೆ ಅಂತ. ಸೊ ಅವರ ಉತ್ತರ ಹೀಗಿತ್ತು. ट्रायल करीब 1.5 से 2 महीने का टाइम लगता है, बिकॉज अलग अलग सिचुएशन में ट्रेन को चलाया जाता है, अलग अलग कंडीशंस में इसको चलाया जाता है. तो मेरे ख्याल से प्लांट से निकलने में और 10 दिन के आसपास का टाइम लगेगा. सारा आपके डॉक्यूमेंटेशन और सब लगेगा काम. और 10 दिन के अंदर 10-12 दिन के अंदर ट्रेन यहाँ से निकलेगी. काफ़ी सारा डॉक्यूमेंटेशन करना पड़ता है. वंस यू पुट इट ऑन ट्रैक्स, बिफोर दैट lots and lots of documents have to be exchanged between the factory and the रेलवे का जो टेस्टिंग ऑर्गेनाइजेशन है RDSO, सबके बीच में बहुत सारा डॉक्यूमेंटेशन होता है. ಸೊ ಅವ್ರ ಪ್ರಕಾರ 1.5 ತಿಂಗಳಿಂದ 2 ತಿಂಗಳು ಟ್ರಯಲ್ ಆಗ್ಬೋದು. ಅದಾದಮೇಲೆ ಆಪ್ರೇಷನಲ್ 3 ತಿಂಗಳ ಒಳಗೆ ಪ್ಯಾಸೆಂಜರ್ಸ್ಗೆ ಲಭ್ಯ ಆಗ್ಬೋದು ಅಂತ ಹೇಳಿದ್ದಾರೆ. ಇದು ಎಸ್ಪೆಷಲಿ ಓವರ್ನೈಟ್ ಜರ್ನಿಗೆ ಸೂಟಬಲ್ ಅಂತ ಕೂಡ ಹೇಳಿದ್ದಾರೆ. ಎಸ್ಪೆಷಲಿ 800 ಕಿಲೋಮೀಟ್ರಿಂದ 1200 ಕಿಲೋಮೀಟರ್ ಮೇಲೆ ಈ ಟ್ರೈನ್ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳಿದ್ರು. ನೆಕ್ಸ್ಟ್ ಪ್ರಶ್ನೆ, ಇದು ನಾನು ಕೇಳಿದ್ದು ಟಿಕೆಟ್ ಪ್ರೈಸಿಂಗ್ ಬಗ್ಗೆ ನಾನು ಕೇಳಿದೆ. ಟಿಕೆಟ್ ಪ್ರೈಸಿಂಗ್ ವಿಲ್ ಬಿ ವೆರಿ ರೀಸನಬಲ್. ಇಟ್ ವಿಲ್ ಬಿ ಬೆಂಚ್ಮಾರ್ಕ್ ಟು ರಾಜಧಾನಿ. ಇಟ್ ವಿಲ್ ಬಿ ಬೆಂಚ್ಮಾರ್ಕ್ ಟು ರಾಜಧಾನಿ. ಇದು ರಾಜಧಾನಿಗೆ ಬೆಂಚ್ ಮಾರ್ಕ್ ಆಗಿರುತ್ತೆ ಅಂತ ಹೇಳಿದ್ರು. ಸೊ ರಾಜಧಾನಿಗೆ ಬೆಂಚ್ ಮಾರ್ಕ್ ಅಂದರೆ ಏನು? ಇವಾಗ ಬೆಂಗಳೂರಿಂದ ಡೆಲ್ಲಿಗೆ ಉದಾಹರಣೆ ತಗೊಳ್ಳೋಣ. ಇವಾಗ ನಾನು ನಾರ್ಮಲ್ ಕರ್ನಾಟಕ ಎಕ್ಸ್ಪ್ರೆಸ್ನಲ್ಲಿ ಹೋದರೆ ಇದರಲ್ಲಿ 5 ಕ್ಯಾಟಗರಿ ಬರುತ್ತೆ. ಸ್ಲೀಪರ್ ಕೋಚ್, ಜನರಲ್, 3A, 2A, 1A. ಸ್ಲೀಪರ್ ಕೋಚ್ 905 ರೂಪಾಯಿ ಆಗುತ್ತೆ ಒಂದು ಟಿಕೆಟ್ಗೆ. ಜನರಲ್ 510 ರೂಪಾಯಿ ಆಗುತ್ತೆ. 3A 2225 ರೂಪಾಯಿ ಆಗುತ್ತೆ. 2A 3230 ರೂಪಾಯಿ ಆಗುತ್ತೆ. 1A 5520 ರೂಪಾಯಿ ಆಗುತ್ತೆ. ಸೊ ಇದು ಒಟ್ಟು ಕಿಲೋಮೀಟರ್ ಬಂದು 2617 ಕಿಲೋಮೀಟರ್, ಸಿಕ್ಕಾಪಟ್ಟೆ ಕಿಲೋಮೀಟರ್ ಇದೆ. ಸೊ ಆ್ಯಸ್ ಎ ರಿಸಲ್ಟ್ ಪ್ರೈಸ್ ಸ್ವಲ್ಪ ಜಾಸ್ತಿ ಅನಿಸ್ತಾ ಇದೆ. ಸೊ ಆದರೆ ರಾಜಧಾನಿ ಎಕ್ಸ್ಪ್ರೆಸ್ಸಿಗೆ ಬಂದರೆ 3 ಕ್ಯಾಟಗರಿ ಬರುತ್ತೆ. 3A, 2A, 1A. 3A ಬಂದು 4245 ರೂಪಾಯಿ ಆಗುತ್ತೆ. 2A 5840 ರೂಪಾಯಿ ಆಗುತ್ತೆ. 1A 7300 ರೂಪಾಯಿ ಆಗುತ್ತೆ. ಸೊ ಇದರ ಕಿಲೋಮೀಟರ್ ಬಂದು 2365 ಕಿಲೋಮೀಟರ್. ಸೊ ಇದು ಮ್ಯಾಕ್ಸಿಮಮ್ ಕಿಲೋಮೀಟರ್ ತೊಗೊಂಡಿದ್ದೀನಿ ನಾನು. ಸೊ ಡಿಸ್ಟೆನ್ಸ್ ಜಾಸ್ತಿ ಇದೆ, ಸೊ ಪ್ರೈಸ್ ಜಾಸ್ತಿ ಇರುತ್ತೆ. ಇವಾಗ ವಂದೇ ಭಾರತ್ ಸ್ಲೀಪರ್ ಎಷ್ಟಿರ್ಬೋದು ಅಂತ ಏನಾರು ಕೇಳಿದ್ರೆ ಈ ಪ್ರೈಸ್ ರೇಂಜ್ಗೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು. ನೆಕ್ಸ್ಟ್ ಪ್ರಶ್ನೆ ಬಂದು ನಂದೆ. ಸೊ ನಂಬರ್ ಆಫ್ ಟ್ರೈನ್ಸ್ ಎಷ್ಟು ಬರ್ಬೋದು ಅಂತ ಕೇಳಿದೆ. ಅವರ ಉತ್ತರ ಹೀಗಿತ್ತು. See, we will be starting the serial manufacture
what we call, we do always first do the prototypes, then we test them, and once the prototypes are properly tested, then we start the series production. So series production we will start after say about 1.5 years from now. Once we start the series production, it will be like practically every month 2-3 trains will come out. Just like now Vande Bharat chair car is coming practically one every week. That kind of production level we will reach. I also want to share with you that Vande Bharat Karnataka has 9 Vande Bharat services now. Tamil Nadu has 8 Vande Bharat services now. Uttar Pradesh has the 10 Vande Bharat services. So practically across the country there is very good distribution of Vande Bharat services throughout the entire country. I also want to share with you that Karnataka has got record allocation for railway development this year. This is 9 times the allocation which used to be during the year 2014. So Prime Minister Narendra Modi ji has given record allocation for Karnataka railway development in this year. I would like you to see the Vande Bharat sleeper now so that we can all see the train. ಫಸ್ಟ್ ಯಾವುದೇ ಟ್ರೈನ್ ಸೀರೀಸ್ ಪ್ರೊಡಕ್ಷನ್ ಮಾಡೋಕ್ಕೆ ಮುಂಚೆ ಪ್ರೋಟೋಟೈಪ್ ಡಿಸೈನ್ ಅಂತ ಕ್ರಿಯೇಟ್ ಮಾಡ್ತಾರೆ. ಇವಾಗ ನಾವು ನೋಡ್ತಾ ಇದ್ದೀವಲ್ಲ, ಇದು ಪ್ರೋಟೋಟೈಪ್ ಡಿಸೈನ್. ಸೊ ಇದಾದಮೇಲೆ ಟ್ರಯಲ್ ಆಗಿ ಆಪ್ರೇಷನಲ್ ಬರುತ್ತಲ್ಲ, ಅದಾದಮೇಲೆ ಸೀರೀಸ್ ಪ್ರೊಡಕ್ಷನ್ಗೆ ಕೊಡ್ತಾರೆ. ಅದು ಎಷ್ಟು 1 ವರ್ಷ 2 ವರ್ಷ ಆಗಿದ್ದಾದ್ಮೇಲೆ ಸೀರೀಸ್ ಪ್ರೊಡಕ್ಷನ್ಗೆ ಹೋಗುತ್ತೆ. ಸೊ ಸೀರೀಸ್ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದ್ದಾದಮೇಲೆ 2-3 ಟ್ರೈನ್ ಪ್ರತಿ ತಿಂಗಳು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇವಾಗ ವಂದೇ ಭಾರತ್ ಚೇರ್ ಕಾರ್ ಎಕ್ಸಾಂಪಲ್ ತೊಗೊಂಡ್ರೆ, ಅವ್ರು ಹೇಳಿದ ಪ್ರಕಾರ ಕರ್ನಾಟಕಕ್ಕೆ 9 ವಂದೇ ಭಾರತ್ ಟ್ರೈನ್ ಇದೆ, ಉತ್ತರ ಪ್ರದೇಶ್ಗೆ 10, ತಮಿಳ್ನಾಡಿಗೆ 8. ಹೀಗೆ ಸೀರೀಸ್ ಪ್ರೊಡಕ್ಷನ್ ಬಂದಿದ್ದಾದಮೇಲೆ ಈ ಪ್ರೊಡಕ್ಷನ್ಸ್ ಜಾಸ್ತಿ ಆಗುತ್ತೆ. ಟ್ರೈನ್ ಒಳಗೆ ಅದರ ಫೀಚರ್ಸ್ ಫೆಸಿಲಿಟೀಸ್ ಹೇಗಿರುತ್ತೆ ಅಂತ ನೋಡೋಣ. ಪ್ರೆಸ್ ರಿಲೀಸ್ ಮಾಡಿದ್ದಾರೆ. ಸೊ ಇದ್ರ ಪ್ರಕಾರ ಏನೇನು ಡೀಟೇಲ್ಸ್ ಕವರ್ ಮಾಡಿದ್ದಾರೆ ಮತ್ತು ಒಳಗೆ ಹೇಗಿರುತ್ತೆ ಅಂತ ನೋಡಿ ಬನ್ನಿ. This one. Oh, nice. This is a special. Diaper change ಮಾಡಬಹುದು. ಯಾವುದು? Diaper. ಓ ನೈಸ್. This is physically handicapped toilet. ಹಾಯ್ ನೋಡಿ. ಹಾಯ್ ಲಾಕ್ ಮಾಡ್ಬಿಡಿ. ಸೊ ಐ ಆಮ್ ಲಾಕ್. ಇಲ್ಲಿ physically handicapped ಆಗಿದೆ. ಆಯ್ತು ಬಾಯ್. Hello. Hello sir. Hello sir. How do you find this train? It's very good sir. It's crazy. Lots of things, lots of care has been taken in designing it. Yes sir. Look at this. Right? They have taken lots and lots of care in so that you don't slip when you are climbing. Right? Very good. ಸರ್ ನಮಸ್ಕಾರ ಸರ್, ನಾನು ತುಮಕೂರನ. ಹೌದಾ? ಹಾಂ ಸರ್. ಹಾಂ ಹೌದು ಸರ್, ಚೆನ್ನಾಗಿದೆ. ನೋಡಿ ಸಾಹೇಬ್ರು ಕನ್ನಡದಲ್ಲಿ ಹೇಳ್ದೆ. ಸರ್ ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಹಲೋ ನಮಸ್ಕಾರ. ಇವಾಗ ನಾವು ಟ್ರೈನ್ ಒಳಗಿದ್ದೀವಿ ಅಲ್ವಾ, AC ಎಷ್ಟು ಚೆನ್ನಾಗಿದೆ, ఎంత ತಂಪು ಗಾಳಿ ಬೀಸ್ತಾ ಇದೆ. ಸೊ ಇದೆಲ್ಲ ಪ್ರೆಸ್ ರಿಲೀಸ್ ಎಲ್ಲ ಮಾಡಿದ್ದಾರೆ, ಎಲ್ಲ ಮಾತಾಡಿದ್ರು, ನಾನು ಕೆಲವೊಂದು ಕ್ವಶನ್ ಕೇಳಿದೆ. ಸೊ ಮಿನಿಸ್ಟರ್ಸ್ ಎಲ್ಲ ಹೋದ್ರು. ಇವಾಗ ಸ್ವಲ್ಪ ಫ್ರೀ ಆಗಿದ್ದೀವಿ, ಆರಾಮಾಗಿ ಮಾತಾಡ್ಬೋದು. ಸೊ ಇದು ಪ್ರೆಸ್ ರಿಲೀಸ್ ಆಗಿರೋದು. ಸೊ ಇದು 1st September 2024. ಸೊ ಇವತ್ತಿನ ದಿನ. ಸೊ ಈ ಪ್ರೆಸ್ ರಿಲೀಸ್ ಪ್ರಕಾರ ಇದರಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅಂತ ನಿಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಬರುತ್ತೆ, ಅಥವಾ ವಿಡಿಯೋ ಮಾತಾಡುವಾಗ ಎಲಿಮೆಂಟ್ಸ್ ಅಲ್ಲಿ ಬರುತ್ತೆ, ನೀವು ನೋಡ್ಕೋಬಹುದು. ಸೊ ಇದರಲ್ಲಿ ಏನೇನಿರುತ್ತೆ, ಇದರ ಮೇನ್ ಫೀಚರ್ಸ್ ಏನು ಅಂತ ನೋಡೋಣ. ಸೊ ಫಸ್ಟ್ ಕ್ಯಾಶ್ ವರ್ತಿ ಫೀಚರ್ಸ್ ಇನ್ ಟ್ರಾನ್ಸಿಟ್ ಫಾರ್ ಪ್ಯಾಸೆಂಜರ್ ಸೇಫ್ಟಿ ಅಂತ ಇದೆ. ಸೊ ಮಾಡ್ಯುಲರ್ ಪ್ಯಾಂಟ್ರಿ, ಸ್ಪೆಷಲ್ ಬರ್ತ್ಸ್ ಅಂಡ್ ಟಾಯ್ಲೆಟ್ಸ್ ಫಾರ್ ಡಿಫ್ರೆಂಟ್ಲಿ ಏಬಲ್ಡ್, ಆಟೋಮ್ಯಾಟಿಕ್ ಎಕ್ಸ್ಟೀರಿಯರ್ ಪ್ಯಾಸೆಂಜರ್ ಡೋರ್ಸ್, ಅದೇ ಸಡನ್ ಪಟ್ ಅಂತ ಹಾಕೋದು, ಓಪನ್ ಆಗೋದು, ಎಲ್ಲ ಗಿಜಿ ಗಿಜಿ ಅಂತ ನೋಡಿದ್ರಲ್ಲ ಅದು. ಸೊ ಅದಾದ್ಮೇಲೆ ಟಾಯ್ಲೆಟ್ ಫಾರ್ ಡ್ರೈವಿಂಗ್ ಕ್ರೂ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರಲ್ಲ ಅದು. ಸೊ ಅದಾದ್ಮೇಲೆ ಶವರ್ ವಿತ್ ಹಾಟ್ ವಾಟರ್, ಸೊ ಬಿಸಿನೀರ್ ಸ್ನಾನ ಇದೆ. ಸೊ ಅದು ಫಸ್ಟ್ AC ಕಾರ್ ಇದಕ್ಕೆ.
ಸೊ ಅದಾದ್ಮೇಲೆ ಇಂಟಿಗ್ರೇಟೆಡ್ ರೀಡಿಂಗ್ ಲೈಟ್ಸ್ ವಿತ್ USB ಚಾರ್ಜಿಂಗ್ ಪ್ರೊವಿಷನ್ ಲೈಟ್ಸ್ ಇದೆಲ್ಲ ಇದೆ. ಸೊ ಇದು ಬರುತ್ತೆ. ಸೊ ಅದಾದ್ಮೇಲೆ ಸ್ಪೇಷಿಯಸ್ ಲಗೇಜ್ ರೂಮ್ ಕೂಡ ಇದೆ. ಸೊ ಪರ್ಫಾರ್ಮೆನ್ಸ್ ಆಫ್ ದ ಟ್ರೈನ್ ನೋಡೋದಾದ್ರೆ ಇದರ ಮ್ಯಾಕ್ಸಿಮಮ್ ಸ್ಪೀಡ್ ಬಂದು 180 ಕಿಲೋಮೀಟರ್ಸ್ ಪರ್ ಅವರ್ ಅಂತ ಇದೆ. ಸೊ ಮ್ಯಾಕ್ಸಿಮಮ್ ಆಪರೇಷನಲ್ ಸ್ಪೀಡ್ ಡ್ಯೂರಿಂಗ್ ಸರ್ವಿಸ್ ಅಂದ್ರೆ 160 ಅಂದ್ರೆ 160 to 180 ಕಿಲೋಮೀಟರ್ಸ್ ಸ್ಪೀಡ್ ಅಲ್ಲಿ ನೋಡಬಹುದು. ಸೊ ಅದಾದ್ಮೇಲೆ ಇದು ಪ್ಯಾಸೆಂಜರ್ಸ್ ಕೆಪಾಸಿಟಿ, ಟೈಪ್ಸ್ ಆಫ್ ಬರ್ತ್ಸ್ ನೋಡಬಹುದು. ಟೋಟಲ್ 823 ಬರ್ತ್ಸ್ ಇರುತ್ತೆ. ಸೊ ಬರ್ತ್ಸ್ ಅಂದ್ರೆ ನೋಡ್ತಾ ಇರಲಿಲ್ಲ ನಂಬರ್ ಆಫ್ ಸೀಟ್ಸ್. ಸೊ ಟೋಟಲ್ 823 ಇದೆ. ಇದರಲ್ಲಿ 3 ಸೆಗ್ಮೆಂಟ್ಸ್ ಬರುತ್ತೆ. ಒಂದು AC 3 ಟೈರ್ ಬರ್ತ್ಸ್, ಇದರಲ್ಲಿ 11 ಕೋಚಸ್ ಬರುತ್ತೆ. 11ರಲ್ಲಿ 611 ಬರ್ತ್ಸ್ ಬರುತ್ತೆ. ಸೊ ನೆಕ್ಸ್ಟ್ AC 2 ಟೈರ್ ಬರ್ತ್ಸ್, ಒಟ್ಟು 4 ಕೋಚಸ್ ಬರುತ್ತೆ. 188 ಬರ್ತ್ಸ್ ಬರುತ್ತೆ. ಸೊ ಫಸ್ಟ್ ಕ್ಲಾಸ್ AC ಬರ್ತ್ಸ್ ಇದೆ, ಒಂದಿದೆ. ಸೊ ನಂಬರ್ ಆಫ್ ಸೀಟ್ಸ್, ನಂಬರ್ ಆಫ್ ಬರ್ತ್ಸ್ 24 ಇದೆ. ಒಟ್ಟು 16 ಕೋಚಸ್ ಬರುತ್ತೆ. 823 ಬರ್ತ್ಸ್ ಜೊತೆ. ಸೊ ಈ ಓವರ್ ಆಲ್ ವಿಡಿಯೋ ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆಯ್ತಾ? ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಲ ಮುಂದಿನ ವಿಡಿಯೋ ಸಿಗೋಣ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಸಿ ಯು.